ಆಕಾಶವಾಣಿ ರಾಷ್ಟ್ರಕವಿ ಕುವೆಂಪು ಅವರೊಡನೆ ಸಂದರ್ಶನ. ಸಂದರ್ಶಕರು ಪ್ರೊಫೆಸರ್ ದೇ ಜವರೇಗೌಡ. ಪೂಜ್ಯ ರಾಷ್ಟ್ರಕವಿ ಕುವೆಂಪು ಅವರೇ, ಇಂದೇ ನೀವು 80ನೆಯ ವಯಸ್ಸಿನಲ್ಲಿ ಪದಾರ್ಪಣೆ ಮಾಡುತ್ತಿದ್ದೀರಿ. ಈ ಸುವರ್ಣ ಸಮಯದಲ್ಲಿ ಕನ್ನಡ ಜನತೆಯ ಪರವಾಗಿ ನಿಮ್ಮ ಕಾವ್ಯ ಜೀವನದ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳಿಯುವ ಅಪೇಕ್ಷೆ ಇದೆ. ನಿಮ್ಮ ಸಾಹಿತ್ಯಕ್ಕೆ ಪ್ರೇರಕ ಸ್ಫೂರ್ತಿ ಪರಿಸರವೋ ಪೂರ್ವಜನ್ಮ ಸಂಸ್ಕಾರವೋ? ಸಾಧಾರಣವಾಗಿ ಭೌಗೋಳಿಕ ಸನ್ನಿವೇಶ, ವಾತಾವರಣಗಳನ್ನು ಪರಿಸರ ಎಂದು ಕರೆಯುವುದುಂಟು. ಸಾಮಾಜಿಕ ಸ್ಥಿತಿಗತಿಗಳು ಪರಿಸರದ ವಲಯದಲ್ಲಿಯೇ ಸೇರುತ್ತವೆ. ನಾನು ಹುಟ್ಟಿದ ಪರಿಸರವೆಂದರೆ ಸಹ್ಯಾದ್ರಿಯ ಪರ್ಯಂಕದ ಮೇಲೆ ಪವಡಿಸಿರುವ ಕುಪ್ಪಳಿ ಮಾತ್ರವಲ್ಲ, ಹಲವು ವರ್ಷಗಳಿಂದ ಬೆಳೆದು ಬಂದಿರುವ ರಮ್ಯಾರಣ್ಯ ಹಾಗೂ ಸಾಗಿ ಬಂದಿರುವ ಜೀವನ ಪ್ರವಾಹ. ಇದರಿಂದಾಗಿ ಪರಿಸರದ ಕಲ್ಪನೆಯಲ್ಲಿ ದೇಶದ ಆಯಾಮದ ಜೊತೆಗೆ ಕಾಲದ ಆಯಾಮವು ಸೇರಿಕೊಳ್ಳುತ್ತದೆ. ಭಾವಾಲೋಚನೆ ಸಹ ಪರಿಸರದ ಅವಿಭಾಜ್ಯಾಂಶವಾಗುತ್ತದೆ. ಜೀವಿ ಜನ್ಮ ಜನ್ಮಾಂತರಗಳ ಭಾವಾಲೋಚನೆಗಳನ್ನು, ಅನುಭವ ವಾಸನೆಗಳನ್ನು ಹೊತ್ತುಕೊಂಡೇ ಬರುತ್ತದೆ. ಈ ಪೂರ್ವಜನ್ಮ ಸಂಸ್ಕಾರ ಮತ್ತು ಪರಿಸರಗಳು ಅಪ್ರತ್ಯೇಕವಲ್ಲ. ಭಗವಂತ ತನ್ನ ಉದ್ದೇಶದ ಪೂರೈಕೆಗಾಗಿ ಇವೆರಡನ್ನೂ ಬಳಸಿಕೊಳ್ಳುತ್ತಾನೆ. ಅಂದರೆ ಸೃಷ್ಟಿಶಕ್ತಿಯ ಉದ್ದೇಶದ ವಿಕಾಸಕ್ಕಾಗಿ ಇವೆರಡೂ ಒಟ್ಟಾಗಿ ಮಾನವ ಚೇತನವನ್ನು ಊರ್ಧ್ವಮುಖಗೊಳಿಸುತ್ತವೆ. ಸಹ್ಯಾದ್ರಿಯ ಗಿರಿವನ ಶ್ರೇಣಿ, ಮನೆಯ ಐಗಳ ಪಾಠಶಾಲೆ, ಮಂಜಪ್ಪಗೌಡರಂತಹ ಬಂಧುಗಳ ಸಂಪರ್ಕ, ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನ ಪ್ರವೇಶ, ಅಂತೆಯೇ ನಗರ ಗ್ರಂಥಾಲಯ, ಇವು ಒಂದೊಂದೂ ನನ್ನ ಚೇತನ ವಿಕಾಸಕ್ಕೆ ನೆರವಾದ ಅಮೃತ ಘಟನೆಗಳು. ಅಂದ ಮೇಲೆ ಪರಿಸರ ಮತ್ತು ಪೂರ್ವಜನ್ಮ ಸಂಸ್ಕಾರ ಪರಸ್ಪರ ಪ್ರತ್ಯೇಕವಲ್ಲವಷ್ಟೇ? ಅಲ್ಲ, ಜೀವ ವಿಕಾಸಕ್ಕೆ ಅವೆರಡೂ ಒದಗಿಸುವ ಪರಿಕರಗಳನ್ನು ಅಪ್ರತ್ಯೇಕವಾಗಿ, ಏಕಾಖಂಡವಾಗಿ, ಪೂರ್ಣ ದೃಷ್ಟಿಯಿಂದ ಪರಿಗ್ರಹಿಸುವುದೇ ಮೇಲು. ಪೂರ್ಣ ಎಂದರೆ ಬರಿಯ ಸಮಗ್ರ ಅಲ್ಲ, ಅದು ಒಂದು ಅಖಂಡತ್ವ. ಅವು ಇವು ಕೂಡಿ ಆಗುವ ದೃಷ್ಟಿ ಅಲ್ಲ, ಎಲ್ಲವನ್ನೂ ಮೂಡಿಸುವ ದೃಷ್ಟಿಯೇ ಪೂರ್ಣ ದೃಷ್ಟಿ. ಶ್ರೀ ಕುವೆಂಪುವ ಸೃಜಿಸಿದೀ ಮಹಾಛಂದಸ್ಸಿನ ಮೇರು ಕೃತಿ ಎನ್ನುವ ಮಾತು ಕೇವಲ ಆಲಂಕಾರಿಕವಲ್ಲ, ಪೂರ್ಣ ಸತ್ಯ. ಆ ಮೇರುಕೃತಿಯಂತೆಯೇ ಪರಿಸರ ಸಂಸ್ಕಾರಗಳು ಸಹ ಕುವೆಂಪು ಸೃಷ್ಟಿಗೆ ಕಾರಣವಾಗಿವೆ. ನಾನು ಮಲೆನಾಡಿನಲ್ಲಿ ಸಹ್ಯಾದ್ರಿಯ ತೋಳು ತೊಟ್ಟಿಲಲ್ಲಿ ಹುಟ್ಟದೇ ಇದ್ದ ಪಕ್ಷದಲ್ಲಿ ನನ್ನ ಮೂಲಕ ಇಂಥ ಸಾಹಿತ್ಯ ಹುಟ್ಟುತ್ತಿರಲಿಲ್ಲ. ಅದರಲ್ಲಿ ಪೂರ್ಣದೃಷ್ಟಿ ಮೂಡಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ಆಧ್ಯಾತ್ಮಿಕತೆಗೆ ವಿಚಾರವಾದ ವಿರೋಧ ಅಲ್ಲ ಎನ್ನುತ್ತೀರಾ? ಅಲ್ಲ, ವಿಚಾರವಾದ ಕೇವಲ ಭೌತ ಪ್ರಪಂಚಕ್ಕೆ ಮಾತ್ರ ಅನ್ವಯವಾಗುತ್ತದೆಂದು ಹೇಳುವಂತಿಲ್ಲ. ಅಷ್ಟೇ ಅಲ್ಲ, ಅದರ ಸ್ವರೂಪ ಧೋರಣೆಗಳು ಕ್ಷೇತ್ರದಿಂದ ಕ್ಷೇತ್ರಕ್ಕೆ, ಅಲ್ಲಲ್ಲಿಯ ವಿದ್ಯಮಾನಗಳಿಗೆ ಅನುಸಾರವಾಗಿ ವ್ಯತ್ಯಾಸ ಹೊಂದುತ್ತವೆ. ಭೌತಿಕ ಕ್ಷೇತ್ರಕ್ಕೆ ಅನ್ವಯವಾಗುವ ವಿಚಾರ ಪ್ರಣಾಳಿಕೆ ಜೀವವಿಜ್ಞಾನ ಕ್ಷೇತ್ರಕ್ಕಾಗಲಿ, ಜೀವವಿಜ್ಞಾನ ಕ್ಷೇತ್ರಕ್ಕೆ ಅನ್ವಯವಾಗುವ ವಿಚಾರಧಾರೆ ಮನೋವಿಜ್ಞಾನಕ್ಕಾಗಲಿ ಅನ್ವಯಿಸುವುದಿಲ್ಲ. ಅಂದ ಮೇಲೆ ಅದೊಂದು ನಿತ್ಯ ಮಡುವಲ್ಲ, ಸದಾ ಪ್ರವಹಿಸುತ್ತಿರುವ ವಾಹಿನಿ. ಅಷ್ಟೇ ಅಲ್ಲ, ಅದರ ಗುರಿ, ಗತಿ, ನೀತಿ, ರೀತಿ, ದಾಟಿ ಧೋರಣೆಗಳು ವಯಸ್ಸು, ಅನುಭವ, ಸಂಸ್ಕಾರ, ಸಾಧನೆಗಳಿಗೆ ಅನುಗುಣವಾಗಿ ವ್ಯತ್ಯಾಸ ಹೊಂದುತ್ತವೆ. ಆಧ್ಯಾತ್ಮಿಕತೆಯ ಸತ್ವ ಸಮನಿಸಿದಂತೆಲ್ಲ ವಿಚಾರವಂತಿಕೆ ಗಟ್ಟಿಯಾಗುತ್ತದೆ, ಸಾಂದ್ರವಾಗುತ್ತದೆ. ಪಾಶ್ಚಾತ್ಯ ಸಾಹಿತ್ಯದ ಸಂಪರ್ಕ ಬರೆದಿದ್ದರೆ ಕನ್ನಡ ಸಾಹಿತ್ಯಕ್ಕೆ, ಅರ್ಥಾತ್ ಭಾರತೀಯ ಸಾಹಿತ್ಯಕ್ಕೆ
ಇಂದು ಲಭಿಸಿರುವ ವೈಶಾಲ್ಯವಾಗಲಿ ವೈವಿಧ್ಯವಾಗಲಿ ಒದಗುತ್ತಿರಲಿಲ್ಲ ಎಂಬುದನ್ನು ತಾವು ಒಪ್ಪುವಿರ? ಮೊದಲ ಭಾಗ 100% ಸತ್ಯ. ಪಾಶ್ಚಾತ್ಯ ಸಾಹಿತ್ಯದ ಸಂಪರ್ಕದ ಪರಿಣಾಮವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಮೂಲ ಮಹಾಕ್ರಾಂತಿ ಸಂಭವಿಸುತ್ತದೆ. ಹಿಂದಿನವರು ಕನಸು ಕಾಣದಿದ್ದ ಅನೇಕ ಪ್ರಕಾರಗಳು ವಿಕಾಸಗೊಳ್ಳುತ್ತವೆ. ವಸ್ತುವಿನಲ್ಲಿ ವೈವಿಧ್ಯ, ಭಾಷಾ ಛಂದಸ್ಸುಗಳಲ್ಲಿ ನೂತನ ಪ್ರಯೋಗಗಳು, ಕೊನೆಗೆ ಭಾವಾಂಶ ಚಿಂತನಾಂಶಗಳಲ್ಲಿಯೂ ಹೊಸತನ ಕಾಣಿಸಿಕೊಳ್ಳುತ್ತದೆ. ಸಮೂಲ ಕ್ರಾಂತಿ ದೃಷ್ಟಿ ದೊರಕುತ್ತದೆ. ಮತದ ದೆಸೆಯಿಂದಾಗಿ ಸಾಹಿತ್ಯ ಮಾತ್ರ ಅಲ್ಲ, ಸಾಮಾನ್ಯ ಜನತೆಯ ಬದುಕು ನರಕವಾಗಿತ್ತು. ಇತ್ತೀಚಿನ ತನಕ ನಡೆದು ಬಂದ ಹಿಂದಿನ ಸಾಹಿತ್ಯದ ಬಹುಭಾಗ ಮತರೋಗದಿಂದ ಅತ್ಯಂತ ಕಲುಷಿತಗೊಂಡು ಹಾನಿಕಾರಕವಾಗಿತ್ತು ಎಂಬುದನ್ನು ಮರೆಯುವಂತಿಲ್ಲ. ಸಾಹಿತ್ಯದ ರೂಪದಲ್ಲಿ ಅಸಹ್ಯವಾದದ್ದು, ಕೆಟ್ಟದ್ದು ಎಲ್ಲ ಸೇರಿಕೊಂಡು ಜನತೆಯನ್ನು ಮೌಢ್ಯ ದಾಸ್ಯಗಳ ಕೂಪಕ್ಕೆ ನೂಕಿದೆ. ಸಾಹಿತ್ಯದ ಹೆಸರಿನಲ್ಲಿ ಮತಾಂಧರು ಕವಿಗಳೆಂದು ಕರೆಸಿಕೊಂಡಿದ್ದಾರೆ. ರೋಗಗ್ರಸ್ತವಾದ ಮತೀಯ ವಾತಾವರಣದಿಂದ ಪಾರಾಗದಿದ್ದರೆ ಕನ್ನಡ ಸಾಹಿತ್ಯ ದೊಡ್ಡದಾಗುವುದಿಲ್ಲ, ನವೋನವವಾಗುವುದಿಲ್ಲ, ನಮಗೂ ಉಳಿಗತಿ ಇಲ್ಲ. ನವೋದಯ, ಸಮನ್ವಯ, ಪೂರ್ಣದೃಷ್ಟಿಗಳು ಧ್ಯೇಯವಾಗಿದ್ದುಕೊಂಡು ವಿಶ್ವಮಾನವ ಸೃಷ್ಟಿಗೆ ಕಾರಣವಾಗುವ ಸಾಹಿತ್ಯಕ್ಕೆ ಮಾತ್ರ ಭವಿಷ್ಯವಿದೆ. ಮುಂದಿನ ಸಾಹಿತ್ಯ ಈ ದಿಶೆಯಲ್ಲಿ ನಡೆದರೆ ಮಾತ್ರ ಸರ್ವಮಾನ್ಯವಾಗುತ್ತದೆ, ಇಲ್ಲವಾದರೆ ಲೊಳ್ಳೊಟ್ಟೆಯಾಗುತ್ತದೆ. ಇಂದಿನ ಭಾರತದ ನೈತಿಕ ಪತನಕ್ಕೆ ಕಾರಣಗಳೇನು? ಭಾಷಾ ಸಮಸ್ಯೆಗಿಂತ ಮತೀಯತೆ, ಜಾತೀಯತೆ ಮತ್ತು ಸ್ವಾರ್ಥತೆಗಳು ರಾಷ್ಟ್ರದ ಭದ್ರತೆಗೆ ಹಾಗೂ ಐಕ್ಯಕ್ಕೆ ಕಂಟಕಗಳಾಗಿವೆ, ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಗೆ ಅಡಚಣೆಗಳಾಗಿವೆ ಎಂಬುದನ್ನು ತಾವು ಒಪ್ಪುವಿರ? ಹೌದಾದರೆ ತಾವು ಸೂಚಿಸುವ ಪರಿಹಾರಗಳೇನು? ಕಾರಣ ಜಟಿಲ ಮಾತ್ರ ಅಲ್ಲ, ಬಹುಮುಖವಾದದ್ದು. ಸ್ವಾರ್ಥತೆ ಅಷ್ಟೋ ಇಷ್ಟೋ ಎಲ್ಲರಲ್ಲಿಯೂ ಇರುತ್ತದೆ. ಇಂದಿನ ನೈತಿಕ ಪತನಕ್ಕೆ ಭಾಷಾ ಸಮಸ್ಯೆಯನ್ನು ಗಂಟು ಹಾಕುವುದು ತಿಳಿಗೇಡಿತನ. ಅಧಿಕಾರದಾಹ, ದ್ರವ್ಯದಾಹ ಇವುಗಳು ಇದ್ದದ್ದೇ. ಆದರೆ ಇವೆಲ್ಲಕ್ಕೂ ಹಿನ್ನೆಲೆ ಎಲ್ಲಿ ಇದ್ದುಕೊಂಡು ಕೊಲೆ, ಸುಲಿಗೆ, ಹಿಂಸೆ ಮೊದಲಾದ ಅಕೃತ್ಯಗಳಿಗೆ ಪ್ರೇರಕವಾಗಿರುವ ಮೂಲಭೂತ ಪೈಶಾಚಿಕ ಶಕ್ತಿ ಅಂದರೆ ಮತೀಯತೆ, ಅರ್ಥಾತ್ ಜಾತೀಯತೆ. ಅಧ್ಯಾತ್ಮವನ್ನು ಹಿಂದಿಕ್ಕಿ ಮತವನ್ನು ಮುಂದೆ ಮಾಡಿ ವರ್ಣ, ಜಾತಿ, ಕುಲ, ಗೋತ್ರಾದಿ ಭೇದ ಭಾವಗಳನ್ನು ಸೃಷ್ಟಿಸಿದ್ದೇ ಮಹಾಪರಾಧ. ಇಂದಿನ ಎಲ್ಲ ಅನಿಷ್ಟಗಳಿಗೂ ಕಾರಣ. ಹಿಂದೂ ಧರ್ಮ ವಿಶ್ವಧರ್ಮ ಎಂದು ಕರೆಯಬಹುದೇ? ಇಲ್ಲ. ನಿಮ್ಮ ಹಿಂದೂ ಧರ್ಮ ವಿಶ್ವಧರ್ಮ ಆಗಬೇಕಾಗಿದ್ದರೆ ವರ್ಣ ವ್ಯವಸ್ಥೆ, ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಗಳನ್ನು ಸಂಪೂರ್ಣವಾಗಿ ವಿಸರ್ಜಿಸಿದರೆ ಮಾತ್ರ ಸಾಧ್ಯ. ವೇದಾಂತ ದರ್ಶನ ಮಾತ್ರ ಹಿಂದೂ ಧರ್ಮದ ತಾತ್ವಿಕ ಭಿತ್ತಿಯಾಗಬೇಕು. ಯಾವ ಹಿಂದುವಾದರೂ ಯಾವ ಮಠಕ್ಕಾಗಲಿ ಧಾರ್ಮಿಕ ಸಂಸ್ಥೆಗಾಗಲಿ ಅಧಿಪತಿಯಾಗುವ ಅವಕಾಶವಿರತಕ್ಕದ್ದು. ಈಗಿರುವಂತೆ ಜಾತಿ, ಮತ, ವರ್ಣಗಳಿಂದ ಕಲುಷಿತವಾಗಿರುವ ಹಿಂದೂ ಧರ್ಮ ವಿಶ್ವಧರ್ಮ ಎನಿಸಿಕೊಳ್ಳಲು ಆರದು. ಕ್ರಿಶ್ಚಿಯನ್ನರನ್ನು, ಮುಸಲ್ಮಾನರನ್ನು ಪುನರ್ಮತಾಂತರಕರಿಸುವ ಸನ್ನಾಹ ಅಲ್ಲಿ ಇಲ್ಲಿ ನಡೆಯುತ್ತಿರುವುದಷ್ಟೇ. ಅವರು ಮತ್ತೆ ಹಿಂದೂ ಧರ್ಮಕ್ಕೆ ಸೇರುವುದಾದರೆ ಸಮಾಜದಲ್ಲಿ ಅವರ ಸ್ಥಾನಮಾನಗಳೇನು? ಹರಿಜನರು ಹರಿಜನರಾಗಿಯೇ ಉಳಿಯುವ ಪಕ್ಷಕ್ಕೆ ಅವರೇಕೆ ಮರಳಿ ಬರಬೇಕು? ಅವರನ್ನು ಬ್ರಾಹ್ಮಣ ವರ್ಗಕ್ಕೆ ಸೇರಿಸಿಕೊಳ್ಳಲಾಗುತ್ತದೆಯೇ? ಹಾಗಿಲ್ಲದೆ ಇದ್ದ ಪಕ್ಷದಲ್ಲಿ ಪುನರ್ಮತಾಂತರ ಮಾಡಿಸುವ ಜನ ವಂಚಕರಾಗುತ್ತಾರೆ. ಪುನರ್ಮತಾಂತರ ಹೊಂದುವ ಜನ ಬೆಪ್ಪುತ ಕಡಿಗಳಾಗುತ್ತಾರೆ.
ಅವರು ಮತ್ತೆ ಜಾತೀಯತೆಯ ವಿಷಕ್ಕೆ ಏಕೆ ಬಲಿಯಾಗಬೇಕು? ವರ್ಣ ವರ್ಗಗಳ ವ್ಯತ್ಯಾಸ ಒಳಿದು ಅಸ್ಪೃಶ್ಯತೆ ನಿರ್ಮೂಲನ ಆದಾಗ ಮಾತ್ರ ಹಿಂದೂ ಧರ್ಮ ಆದರಣೀಯವಾಗುತ್ತದೆ. ನನಗೆ ಯಾವ ಮತದ ಗೋಜೂ ಇಲ್ಲ. ನಾನು ಯಾವ ಮತಕ್ಕೂ ಸೇರಿದವನಲ್ಲ. ನನ್ನದು ಮನುಜ ಮತ, ವಿಶ್ವಪಥ. ನಾನು ಹಿಂದೂ ಅಲ್ಲ, ವಿಶ್ವಮಾನವ. ಮತವನ್ನು ತೊರೆದು ಅಧ್ಯಾತ್ಮ ಪಥವನ್ನು ಸ್ವೀಕರಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ವಿಶ್ವಮಾನವನಾಗುತ್ತಾನೆ. ಅಧ್ಯಾತ್ಮ ಕಾಲದೇಶಾತೀತವಾದದ್ದು. ಅದು ದೇಶದಿಂದ ದೇಶಕ್ಕೆ, ಜನಾಂಗದಿಂದ ಜನಾಂಗಕ್ಕೆ ವ್ಯತ್ಯಾಸವಾಗಲಾರದು. ರಸಾಯನಶಾಸ್ತ್ರ, ಭೌತ ವಿಜ್ಞಾನದಂತೆ ಅಧ್ಯಾತ್ಮ ಸೂತ್ರಗಳು ವಿಶ್ವಮಾನ್ಯವಾಗಬೇಕು. ನೀವು ಈಚೆಗೆ ಪ್ರತಿಪಾದಿಸುತ್ತಿರುವ ಪಂಚಮಂತ್ರ, ಸಪ್ತಸೂತ್ರ ಹಾಗೂ ವಿಶ್ವಮಾನವ ಸಂದೇಶಗಳು ನಾಡಿನ ಹಾಗೂ ಲೋಕದ ನಾನಾ ಜಾಡ್ಯಗಳಿಗೆ ಸಿದ್ಧೌಷಧಗಳೆಂದು ಹೇಳಬಹುದೇ? ಅವುಗಳ ಸರ್ವಾನುಷ್ಠಾನ ಸಾಧ್ಯವೇ? ಸರ್ವೋದಯವೇ ಸಕಲ ಸಾಧನೆಗಳ ಗುರಿಯಾಗಬೇಕು. ಪೂರ್ಣ ದೃಷ್ಟಿ ಮತ್ತು ಸಮನ್ವಯ ಭಾವದಿಂದ ಮೇಲು ಕೀಳುಗಳ ಭೇದ ಹರಿಯುತ್ತಿದೆ. ಮನುಷ್ಯನನ್ನು ಮನುಷ್ಯನಿಂದ ಬೇರ್ಪಡಿಸುವ 10 ಮತ ಬೇಡ. ಅವನೇ ಕೇಂದ್ರವಾಗುಳ್ಳ ಮನುಜ ಮತ ಒಂದೇ ಸಾಕು. ಮನಸ್ಸಿನಲ್ಲಿ ಗೊಂದಲ ಉಂಟು ಮಾಡಿ ಅವನ ಏಕಾಗ್ರತೆಗೆ ಭಂಗ ತರುವ ಎಲ್ಲ ತತ್ವಗಳನ್ನು ಮೀರಿದ ಮಾನವೀಯ ಮೌಲ್ಯಗಳೇ ಗುರಿಯಾಗುಳ್ಳ ವಿಶ್ವಪಥದಲ್ಲಿ ಮಾನವನಾಗಬೇಕು. ವರ್ಣ, ಜಾತಿ, ವರ್ಗಗಳನ್ನು ಸೃಷ್ಟಿಸುವ ಮತ ಬೇಡ. ಅಧ್ಯಾತ್ಮ ಸಾಧನೆಯೊಂದೇ ಮಾನವನ ಗುರಿಯಾಗಬೇಕು. ಈ ಜಾತಿಗಳೆಲ್ಲ ಮನುಷ್ಯ ಜಾತಿಯಲ್ಲಿ, ಈ ಮತಗಳೆಲ್ಲ ಮನುಷ್ಯ ಮತದಲ್ಲಿ ಒಂದಾಗಬೇಕು. 4000 ವರ್ಷಗಳಿಂದ ಮತ ಗುಂಪು ಕಟ್ಟುವ, ಜಗಳ ಹಚ್ಚುವ, ಮನಗಳ ನಡುವೆ ಗೋಡೆ ಎಬ್ಬಿಸುವ, ದೇಶಗಳನ್ನು ವಿಭಜಿಸುವ ಸಾಧನವಾಗಿದೆಯೇ ಹೊರತು ಎಲ್ಲ ಮಾನವರನ್ನು ಒಂದು ಮಾಡುವ ಶಕ್ತಿ ಆಗಿಲ್ಲ. ರಾಜಕೀಯದಲ್ಲಿ, ವ್ಯಾಪಾರದಲ್ಲಿ ಗುಂಪುಗಾರಿಕೆ ಬೇಕಾಗಬಹುದಾದರೂ ಅಧ್ಯಾತ್ಮ ವಿಚಾರದಲ್ಲಿ ಮಾತ್ರ ಬೇಡ. ವ್ಯಕ್ತಿಯ ಮತ್ತು ಭಗವಂತನ ನಡುವಣ ಸಂಬಂಧ ಅತ್ಯಂತ ನಿಗೂಢವಾದದ್ದು, ಅಂತೆಯೇ ವೈಯಕ್ತಿಕವಾದದ್ದು. ತಮ್ಮ ಸಂಖ್ಯೆಯನ್ನು ಬೆಳೆಸಿಕೊಂಡು ಗುಂಪು ಕಟ್ಟಿ ರಾಜಕೀಯ ಮಾಡುವ ಸಲುವಾಗಿ ಮತಾಂತರ ನಡೆಯುತ್ತಿದೆ. ಅಧ್ಯಾತ್ಮ ಎಂದೂ ಅದರ ಗುರಿಯಾಗಿಲ್ಲ. ಲೋಕದ ಎಲ್ಲ ಜಾಡ್ಯಗಳಿಗೂ ಮತೀಯ ರೂಪದ ವ್ಯವಸ್ಥೆಯೇ ಮೂಲ ಕಾರಣ. ಚೇತನ ಅನಿಕೇತನವಾದಾಗ, ಅಂದರೆ ಲೌಕಿಕವಾದ ಆತ್ಮವಿನಾಶಕಾರಿಯಾದ ಎಲ್ಲ ವ್ಯವಸ್ಥೆಗಳಿಂದ ಪಾರಾದಾಗ, ಮತ ಮನುಜ ಮತವಾದಾಗ, ಮನುಷ್ಯ ವಿಶ್ವಮಾನವನಾದಾಗ ಎಲ್ಲ ವೈಯಕ್ತಿಕ, ಸಾಂಸ್ಥಿಕ ವಿರಸ ವೈಷಮ್ಯಗಳು ತೊಲಗುತ್ತವೆ. ಪ್ರತಿ ವ್ಯಕ್ತಿಯ ಉದ್ಧಾರವೇ ವಿಶ್ವಮಾನವನ ಗುರಿ. ಅದು ವೈಯಕ್ತಿಕವಾದದ್ದೇ ಹೊರತು ಸಾಂಸ್ಥಿಕವಾದದ್ದಲ್ಲ. ವ್ಯಕ್ತೀಕರಣದ ಮೂಲಕ ಅದು ತನ್ನ ಗುರಿಯನ್ನು ಸಾಧಿಸುತ್ತದೆ. ಅದೊಂದು ಮತವಾಗಬಾರದು. ಅದರ ಸ್ವರೂಪ ಲಕ್ಷಣಗಳನ್ನು ಕುರಿತು ಪ್ರಸಾರ ಮಾಡಬಹುದೇ ಹೊರತು ಅದರ ಹೆಸರಿನಲ್ಲಿ ಗುಂಪುಗಾರಿಕೆ ಸಲ್ಲದು. ಸಂಘ ಸಂಸ್ಥೆಗಳ ಪ್ರತಿಷ್ಠಾಪನೆ ಕೂಡದು. ವ್ಯಕ್ತಿಯೇ ಕೇಂದ್ರವಾದ್ದರಿಂದ ಮತರೂಪವಾದ ಸಾಮೂಹಿಕ ಪರಿವರ್ತನೆಗೆ ಅದು ವಿರೋಧಿ. ತಾನೊಬ್ಬ ವಿಶ್ವಮಾನವ, ಯಾವ ಮತಕ್ಕೂ ಸೇರಿದವನಲ್ಲ ಎಂಬ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಮೂಡಿದಾಗ ಅನೇಕ ರಾಜಕೀಯ, ಸಾಮಾಜಿಕ, ಆರ್ಥಿಕ ಜಾಡ್ಯಗಳು ಕೊನೆಗೊಳ್ಳುವುದಲ್ಲದೆ ಮಾನಸಿಕ ಶಾಂತಿ ದೊರೆಯುತ್ತದೆ. ವ್ಯಕ್ತಿಯ ಮಾನಸಿಕ ಶಾಂತಿಯೇ ವಿಶ್ವಶಾಂತಿಗೆ ಬುನಾದಿ
ಆಗುತ್ತದೆ. ಅಧ್ಯಾತ್ಮದ ವೈಯಕ್ತೀಕರಣವೇ ವಿಶ್ವಮಾನವ ಸಂದೇಶದ ತಿರುಳು. ನಾನು ಕೇಳಿದ ಪ್ರಶ್ನೆಗಳಿಗೆ ತಾವು ನೀಡಿದ ಉತ್ತರಕ್ಕಾಗಿ ವಂದನೆಗಳು. ಈ ದಿವಸ ನಿಜಕ್ಕೂ ವಿಶ್ವಮಾನವತೆಯ ಲಕ್ಷಣ ಸ್ವರೂಪ ಏನು ಅನ್ನುವುದನ್ನು ಅರಿತುಕೊಂಡಾಗಾಯಿತು. ಇದು ಮನೆಗೆ ಮಾತ್ರವಲ್ಲ, ಮನವನ್ನು ತಲುಪಿ ಇಡೀ ಲೋಕಕ್ಕೆ ಅದರಿಂದ ಕ್ಷೇಮ ಉಂಟಾದರೆ ಒಳ್ಳೆಯದೆಂಬುದಾಗಿ ನಾನು ಭಾವಿಸಿದ್ದೇನೆ. ಇದುವರೆಗೆ ರಾಷ್ಟ್ರಕವಿ ಕುವೆಂಪು ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಪ್ರೊಫೆಸರ್ ದೇ ಜವರೇಗೌಡ. ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ಕರ್ನಾಟಕದ ಇತರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು.